ಫ್ರೆಂಡ್ಸ್, ಇವತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡಬೇಕಂತಿದ್ದೀವಿ. ಏನೇನು ಐಟಮ್ಸ್ ಅಂದರೆ ಗುರಾಳ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸಾಂಬಾರು ಪುಡಿ, ಅರಿಶಿನ ಪುಡಿ, ಮತ್ತು ಕೊಬ್ಬರಿ, ಇದು ಶೇಂಗಾ ಪುಡಿ, ಮತ್ತು ಬೆಲ್ಲ, ಮತ್ತು ಹುಣಸೆಹಣ್ಣಿಂದು ರಸ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ, ಸಣ್ಣದಾಗಿ ಹೆಚ್ಚಿರುವುದು ಈರುಳ್ಳಿ ಒಂದೇ ಒಂದು, ಮತ್ತು ಕ್ಯಾಪ್ಸಿಕಮ್ 1/4 kg. ಮತ್ತು ಇವತ್ತು ನಾವು ನುಗ್ಗೆಕಾಯಿದು ಸಾರು ಮಾಡ್ತಿದ್ದೀವಿ. ಅದು ನೆಕ್ಸ್ಟ್ ವಿಡಿಯೋಲಿ ರೆಸಿಪಿ ಇರುತ್ತೆ ನೋಡಿ. ಒಂದು ಸ್ವಲ್ಪ ಇದು ಕುಕ್ಕರಿಗೆ ಇಂಥದ್ದು ಇಷ್ಟು ಮೀಡಿಯಮ್ ಕುಕ್ಕರ್ ತೊಗೊಂಬಿಟ್ಟು ಗ್ಯಾಸ್ ಆನ್ ಮಾಡ್ಕೋಬೇಕು ಲೈಟ್ರಿಂದ. ನೆಕ್ಸ್ಟು ಒಂದು ಸ್ವಲ್ಪ ಎಲ್ಲವನ್ನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಮಿಕ್ಸ್ ಮಾಡ್ಕೊತಿದ್ದಾರೆ. ಆಮೇಲೆ ಕೊತ್ತಂಬರಿನೂ ಮಿಕ್ಸ್ ಮಾಡಿ, ಈರುಳ್ಳಿನೂ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಕ್ಯಾಪ್ಸಿಕಮ್ 1/4 kg. ಆಮೇಲೆ ಹುಣಸೆಹಣ್ಣಿನ ಗೊಜ್ಜು ಕೂಡ ನೋಡಿ. ಹುಣಸೆಹಣ್ಣಿನ ಗೊಜ್ಜನ್ನು ಕೂಡ ಕಲಿಸ್ಕೋಬೇಕು ನೀವು. ನೋಡಿ, ಇಲ್ಲಿ ಹೇಳಿದ ಒಂದೊಂದು ರೆಸಿಪಿನೂ ಕ್ಲೀನಾಗಿರಲಿ, ನೆನಪಿಟ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಒಂದು ಸ್ವಲ್ಪ ಆಯಿಲ್ ನೋಡಿ, ಇಷ್ಟು ಸಾಕು. ಮತ್ತು ಇಲ್ಲೊಂದು ಸ್ವಲ್ಪ ಇಷ್ಟು ಆಯಿಲ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗೆ ನೋಡಿ. ಇಲ್ಲಿ ಕ್ಲೀನಾಗಿ ನೋಡಿ. ಇಲ್ಲಿ ಅರಿಶಿನ ಪುಡಿ ಎಲ್ಲ ಸೇರಿಸ್ಬೇಕು ನೋಡಿ. ಗಾಯ್ಸ್, ಎಲ್ಲ ಕಲಿಸ್ತಿದ್ದೀವಿ. ಕ್ಲೀನಾಗಿ ಕಲಿಸಿದ ತಕ್ಷಣ ಈ ಥರನೇ ಆಗಿರಬೇಕು ಈರುಳ್ಳಿ ಎಲ್ಲ. ಮತ್ತು ಕ್ಯಾಪ್ಸಿಕಮ್ 1/4 kg ಇವಾಗ ಹಾಕಬೇಕು. ನೀರಲ್ಲಿ ನೆನೆ ಇಟ್ಟಿದ್ದೀರ ತಾನೇ ನೀವು ಕೂಡ. ನೀವು ನೀರಲ್ಲಿ ನೆನೆ ಇಡ್ರಿ ನೋಡಿ. ಈ ಥರ ಅರ್ಧ ಕಟ್ ಮಾಡ್ಕೊಳ್ಳೇಬೇಕು, ಚೆನ್ನಾಗಾಗೋದಿಲ್ಲ. ಜಾಸ್ತಿ ಜನ ಇದ್ದಾರೆ ಅಂತ 1/4 kg ತೊಗೊಂಡಿದ್ದೀವಿ. ಅದು ಕೂಡ ಸಣ್ಣದು ನೋಡಿ. ಇಲ್ಲಿ ಒಂದು ಸ್ವಲ್ಪ ಸಾಸಿವೆ, ಇಷ್ಟು ಒಂದು ಸ್ಪೂನಷ್ಟು ಜೀರಿಗೆ, ಒಂದು ಸ್ಪೂನ್ ಇಲ್ಲ 2 ಸ್ಪೂನ್ ಹಾಕ್ರಿ. ನೆಕ್ಸ್ಟ್ ಇಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇವಾಗ ಏನು ಮಾಡ್ಬೇಕಂದ್ರೆ, ಇದು ನಮ್ಮ ಗಿಡದಲ್ಲೇ ಬೆಳೆದಿರೋ ಕರಿಬೇವು, ಭಾಳ ಹೆಲ್ತಿಗೆ ಒಳ್ಳೆಯದು. ಇದು ನಮ್ಮ ಗಿಡದಲ್ಲೇ ಬೆಳೆದಿರೋದು ನೋಡ್ರಿ. ಕ್ಲೀನಾಗಿ ಫ್ರೆಶ್ಶಾಗಿ ಬೆಳೆಸಿದ್ದೀವಿ. ಇಲ್ಲಿ ಇನ್ನೊಂದು ಸರ್ತಿ ರೆಸಿಪಿ ನೋಡಿರಿ. ಈ ಥರನೇ ಕಲರ್ ಈ ಥರ. ಮತ್ತು ಇಲ್ಲಿ ಕ್ಯಾಪ್ಸಿಕಮ್ನ ಒಂದು ಇದ್ರ ಒಳಗೆ ನೆನೆ ಇಟ್ಟಿದ್ದೀವಲ್ಲ, ಇವಾಗ ಅದನ್ನು ಹಾಕ್ಕೊತಿದ್ದೀವಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಖಾಲಿ ಇಲ್ಲಿ ಕ್ಯಾಪ್ಸಿಕಮ್ ಅಷ್ಟು ಹಾಕ್ಕೊತಿದ್ದೀವಿ. ನೋಡಿರಿ ಗಾಯ್ಸ್, ಒಂದು ಚಮಚದಿಂದ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ದೂರ ಇರಬೇಕು. ನಮ್ಮ ಅಮ್ಮಂಗೆಲ್ಲ ಪ್ರಾಕ್ಟೀಸ್ ಇದೆ ಅಂತಂದು ಕ್ಲೀನಾಗೆ ಮಾಡ್ತಿದ್ದಾರೆ ನೋಡಿ. ಊರಿಗೆ ಕಮ್ಮಿ ಆಯ್ತು ಇವಾಗ. ನೆಕ್ಸ್ಟ್ ಇದನ್ನು ಹಾಕ್ಕೋಬೇಕು. ನೆಕ್ಸ್ಟ್ ಇದನ್ನೇ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ ಗಾಯ್ಸ್, ಹಾಕ್ತಿದ್ದೀವಿ. ನೋಡಿ, ಅಷ್ಟು ಹಾಕಿದ್ದೀವಿ. ಮತ್ತು ನುಗ್ಗೆಕಾಯಿ ಸಾರು ರೆಸಿಪಿ ಆಮೇಲೆ ನೆಕ್ಸ್ಟ್ ವಿಡಿಯೋಲ್ಲಿ ಕಂಟಿನ್ಯೂ ಮಾಡ್ತೀವಿ ನೋಡಿರಿ. ನುಗ್ಗೆಕಾಯಿ ಇವಾಗ ಎಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಆಗಿದೆ. ಇನ್ನೂ ಸ್ವಲ್ಪ ಜಾಸ್ತಿನೇ ಮಿಕ್ಸ್ ಮಾಡ್ಕೋಬೇಕು, ತಡೀರಿ.
ಒಂದು ಸ್ವಲ್ಪ ಉಳಿದಿರೋದಕ್ಕೆ ನೀರು ತೊಗೊಂಡು ಹಾಕ್ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಾಯ್ಸ್. ಕುಕ್ಕರ್ ಮುಚ್ಚ್ರಿ. ಇವಾಗ ಕ್ಲೀನಾಗಿ ಒಂದು ವಿಸಿಲ್ ಕೂಗಿಸ್ಬೇಕು ಗಾಯ್ಸ್, ಇಲ್ಲಾಂದರೆ ಚೆನ್ನಾಗಿ ಇದು ಆಗಿರೋದಿಲ್ಲ.